ನಮ್ದು ಮತ್ತು ಮಣ್ಣಾರ್ದು ಯಾವ ಪತ್ರ ಇತ್ತ ಹೊಲದ ಬಗ್ಗೆ ನಮ್ಮ ಹಿರಿಯರ ಮುಖಂಡರು ಸೇರಿ ಎಲ್ಲರೂ ಸಮ್ಮುಖದಾಗ ಬಗೆಹರಿಸ್ಯಾರ ಇಬ್ಬರು ನಡ್ಕ ನಮ್ಮ ಸಮಾಜದವರು ಅದನ್ನ ಇದು ನಮ್ದು ಕಂಪ್ಲೇಂಟ್ ಮಾಡೋದ್ರ ಸಂಬಂಧಾಗಿ ಬೈರಾಜ್ ಪಠಾಣ್ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡ್ಸ್ಯಾರ. ಸರ್ ನಿಮ್ಮ ಮೇಲೆ ಬಹಳಷ್ಟು ಆರೋಪಗಳನ್ನಾಗಿದೆ, ಅಟ್ರಾಸಿಟಿ ಕೇಸ್ ಮಾಡಲಾಗಿದೆ ಸರ್. ಇದಕ್ಕೆ ಕುರಿತು ತಾವು ಏನ್ ಹೇಳ್ಬೇಕಂದ್ರೆ ಅದೆಲ್ಲ ಸುಳ್ಳು ಅಂತ ಎಲ್ಲಾರ್ಗು ಗೊತ್ತಾಗೈತಿ. ಅಟ್ರಾಸಿಟಿ ಮಾಡಿದ್ದು ಸುಳ್ಳಾಗಿದ್ದು ಗೊತ್ತಾಗೈತಿ. ಅವ್ ಯಾರು ಕರ್ಕೊಂಡು ಹೋಗಿ ಅಟ್ರಾಸಿಟಿ ಮಾಡಿಸಿ ಸುಳ್ಳು ಮಾಡಿಸಿ ಬರೆಸಿ ಅದ ನಂದ ಹೆಸರು ಕೆಡಿಸ್ಬೇಕಂತ ಅಲ್ಲಿ CC ಫುಟೇಜ್ ಕ್ಯಾಮ್ರಾ ಹೋಗಿ ತೆಗಿಸಿ ನಂದ ಹೆಸರು ಹಾಳು ಮಾಡಕ್ ನೋಡಿದ್ದ ಒಬ್ಬ ಫೈರೋಜ್ ಪಠಾಣ್. ಯಾಕಂದ್ರೆ ಅವಂಗ ನಾ ಬಿಟ್ಟಿದ್ದೆ, ನನ್ ದೋಸ್ತಿ ಮಾಡ್ತಿದ್ದವ. ನಾ ರೊಕ್ಕ ಕೊಡುದು ಅವಂಗೆ ಯಾವಾಗ ಬಿಟ್ಟೆ ಅವಾಗಿನ ತಲೆ ಕೆಡ್ತವ್. ನಂಗೆ ಏನ್ ಮಾಡಿದ್ರು ಅವ್ನ ನಂಬರ್ ಬ್ಲಾಕ್ ಹಾಕಿದ್ರು ನಮ್ ಫ್ರೆಂಡ್ ಸರ್ಕಲ್ಗೂ ಫೋನ್ ಮಾಡಕ್ ಚಾಲು ಮಾಡ. ಇಲ್ಲ ನಂಗೂ ಅವಂಗ ಕುಡಿಸ್ಬಿಡ್ರಿ. ನಾ ಕುಡಿದ್ರೆ ನಾ ಮನಿಗ್ ತಗೊಂಡ್ ಹೋಗೋದಕ್ಕಿಂತ ಜಾಸ್ತಿ ಅವಂಗ ಕೊಟ್ಟು ಹೋಗ್ಬೇಕು. ಹಂಗ ನಂದು ತಲೆ ಮೆಂಟಲಿ ಮಾಡ್ತಿದ್ದವ. ಆಮೇಲೆ ಅದಾದ ಮೇಲೇನು ಅಲ್ಲಿ ಎಲ್ಲರಿಗೂ ನಂದು ಹಳೆ ಸಾಲ ಐತ್ರಿ. ಅವ್ರ ಸಾಲ ಅಂದ್ರೆ ಕೊಡೋದು ಐತಿ ಮೊದ್ಲಿಂದ. ಅದು ಸ್ವಲ್ಪ ಪ್ಲಾಟಿಂಗ್ ನಂದು ಮೊದಲು ಮಾಡಿದ್ದೆ. ಅವಾಗ ನಂದು ಕೇಸ್ ಆಯ್ತು, ನಾ ಒಳಗ್ ಹೋದೆ. ಅದ ರೊಕ್ಕ ನಾ ಕೊಡುದತ್ತ. ನಾ ಈಗ ಸ್ವಲ್ಪ ಮಾಡ್ಕೊಡತ್ತೀನಿ. ಯಾರಿಗೂ ಇನ್ನೂ ಮಠ ನಾ ಕೊಡುದಿಲ್ಲ ಅಂತ ಯಾರು ಹೇಳಿಲ್ಲ. ಕೊಡುದೈತ್ರಿ ಕೊಡ್ತೇನೆ. ಆ ಸ್ವಲ್ಪ ಟೈಮ್ ಆದ್ರೂ ಅವ್ರು ಕರ್ಕೋತಾರ, ಅರ್ಜಿ ಮಾಡಿಸ್ತಾರ. ಅರ್ಜಿ ಮಾಡಿದ್ರು ನಾ ಹೋಗಿ ಅರ್ಜಿ ರಿಪ್ಲೈ ಮಾಡಿ ನಾ ಟೈಮಿಂಗ್ ತಗೊಂಡು ಕೊಡಾಕತ್ತೇನೆ ದುಡ್ಡು. ಯಾರಿಗೂ ಕೊಡಾಕ್ತಿಲ್ಲ ಅಂತಿಲ್ಲ. ಸ್ವಲ್ಪ ಟೈಮ್ ಆದ್ರೂ ಕೊಡಾಕತ್ತೇನೆ. ಅವ್ರಿಗೆ ವ್ಯವಸ್ಥಾರ ನಡ್ರಿ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳಿ ಇದ್ ಮಾಡ್ತೇನೆ. ಈಗ ನಿಮ್ಗೂ ಪಠಾಣ್ ನಡುವೆ ಈ ಜಗಳ ಆಗ್ಲಿಕ್ಕೆ ಕಾರಣ ಅದೇ ನನ್ ಜೊತೆ ಅಡ್ಡಾಡ್ತಿದ್ದ. ಈಗ ಪ್ರತಿಯೊಂದು ಪ್ಲಾಟಿಗೆ ರೊಕ್ಕ ಕೊಡ್ತಿದ್ದೆ. ಮತ್ ಖರ್ಚಿಗೂ ಕೊಡ್ತಿದ್ದೆ, ಪ್ರತಿ ಇದ್ರಾಗೂ ಕೊಡ್ತಿದ್ದೆ. ಅದೊಂದು ಶೇರೆ ಕುಡಿಯಾಕಲ್ಲ ರಾತ್ರಿ ನಾನು ರೊಕ್ಕ ಹಾಕ್ತಿದ್ದೆ. ಅದೆಲ್ಲ ಬಂದ್ ಆತಲ್ಲ, ಸ್ಟಾಪ್ ಆತ. ಯಾಕಂದ್ರೆ ಸ್ಟಾಪ್ ಆದ್ಮೇಲೆ ರಾತ್ರಿ 3 ಗಂಟೆ 2 ಗಂಟೆ ಫೋನ್ ಹಚ್ಚಕ್ ಚಾಲು ಮಾಡಿದ. ಬ್ಲಾಕ್ ದಾಗ ಹಾಕಿದ್ದೆ. ಆಮೇಲೆ ನಾವು ಫ್ರೆಂಡ್ಶಿಪ್ ಫೋನ್ ಹಚ್ಚಕ್ ಚಾಲು ಮಾಡಿದ. ಅಲ್ಟ್ರಾಸಿಟಿ ಕೇಸ್ ಅವನ ಮಾಡಿದಂತ ಎಲ್ಲರೂ ನಮ್ಮ ವಾಲ್ಮೀಕಿ ಸಮಾಜ ಅಧ್ಯಕ್ಷರು ಎಲ್ಲಾರು ಕುಂತು ಬಗೆಹರಿಸಿ ಅವ್ರ ಬಾಯಿಲಿಂದ ಅವರೇ ಹೇಳಿದ್ರು. ಯಾರು ನಮ್ಮ ಕಲ್ಲಪ್ಪ ಹುಲಿಗೆಪ್ಪನವರು, ಶಾಂತಮ್ಮ ಹುಲಿಗೆಪ್ಪನವರು ಹೇಳೋಗ್ಯಾರು. ಅದು ಎಲ್ಲ ವಿಡಿಯೋ ಜೊತೆ ಐತಿ. ಆಮೇಲೆ ಈಗ ಹೆಣ್ಮಗಳು ಎಮ್ಮನ ಮೇಲೆ ಒಂದು ಆರೋಪ ಮಾಡಿದಾಗ ದುಡ್ಡು ಕೊಡುದಿದೆ ಅದರಂತೆ, ಅದೇನ ಅದ್ರ ಅದೆಲ್ಲ ಹೇಳಿದ್ರು ಅವ್ರು. ನಮ್ ತಲೆ ಹರಾಸ್ಮೆಂಟ್ ಇದ್ ಮಾಡಿ ಸುಳ್ಳು ಹೇಳಿ ಇದ್ ಮಾಡಿದ್ರ ಅಂತ ಹೇಳಿ ಹೋಗಿದ್ರು ಅವ್ರು. ಅದು ಎಲ್ಲ ಹಿರೇತನ ಕುಂತು ಮುಗಿಸ್ಯಾರು. ಅಂದ್ರೆ ನಮ್ದು ಮತ್ತು ಮಣ್ಣಾರ್ದು ಯಾವ ಪತ್ರ ಇತ್ತ ಹೊಲದ ಬಗ್ಗೆ ನಮ್ಮ ಹಿರಿಯರ ಮುಖಂಡರು ಸೇರಿ ಎಲ್ಲರೂ ಸಮ್ಮುಖದಾಗ ಬಗೆಹರಿಸ್ಯಾರ ಇಬ್ಬರು ನಡ್ಕ ನಮ್ಮ ಸಮಾಜದವರು. ಅದನ್ನ ನಮ್ದು ಕಂಪ್ಲೇಂಟ್ ಮಾಡೋ ಸಂಬಂಧಾಗಿ ಬೈರಾಜ್ ಪಠಾಣ್ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡ್ಸಿದ್ವಿ. ಇಷ್ಟ ಐತಿ. ಬಟ್ ಅದು ಆತು. ಒಂದು ಫೋನ್ ಪೇನು ನಿಮಗ ಅವ್ನು ರಾತ್ರಿ ನಾ ಸುಳ್ಳು ಬಾಯಿಲಿಂದ ಹೇಳಿದ್ರೆ ಸುಳ್ಳು ಆಗ್ತೈತಿ. ನಾ ಹಾಕಿನೂ ಇಲ್ಲ ಅಂತ ದುಡ್ಡು ನೋಡ್ರಿ ಅವ್ರಿಗೆ. ಈ ಫೈರೋಜ್ ಪಠಾಣ್ ಇದು ಲಿಸ್ಟ್. ಅಂದ್ರೆ ನೀವು ಅವನಿಗೆ ಖರ್ಚಿಗೆ ಏನ್ ಕೊಡ್ತಾ ಇದ್ರಿ, ಬಂದ್ ಮಾಡಿದ್ರಿಂದ ಈ ಕೆಲಸ ಮಾಡ್ತಾರೆ. ಹೌದೌದು. ಆಮೇಲೆ ಅವನು ಕುಡಿದ ಮೇಲೆ ಒಂದು ಎಂಜಾಯ್ಮೆಂಟ್ ನೋಡ್ರಿ. ನೀವು ವಿತ್ ಕಾಂಗ್ರೆಸ್ ಎಲ್ಲಾರ್ಗು ಹೇಳ್ಕೊಂತ ಅಡ್ಡಾಡ್ತಾನ. ನಾವ್ ವಿತ್ ಕಾಂಗ್ರೆಸ್ ಅಂತ ಹೇಳ್ಕೊಂತ ಅಡ್ಡಾಡ್ತಾನ. ಇದ್ ನೋಡ್ರಿ ಆಕಾರ. ಮತ್ತ ಕುಡ್ದ ಅಂದ್ರ ಯಾರಿಗೂ ಇದ್ ಮಾಡಿದ್ರು, ನಶಾ ಮಾಡ್ತಾನ. ಅದ್ರ ಮೇಲೆ ನಮ್ಮ MN ಚೌಧರಿ ವಕೀಲ್ ಅವ್ರ ಮನೆಗೂ ಕಲ್ ಹೊಡೆದಾನ ಕುಡ್ದು. ಸಬರ್ಬಂದ ಸ್ಟೇಷನ್ದಲ್ಲಿ ಕೇಸು ಐತಿ. ಒಂದು ಯಾರು ಹುಡುಗಿಯಂದ ವಿದ್ಯಾಗಿರಿ ಕೇಸು ಐತಿ. ಇದೆಲ್ಲ ಇದ್ರು ಬಿಂದಾಸ್ ಹಿಂಗ್ ಮಾಡ್ತಾನಂದ್ರ ಮತ್ತ ಅವ್ಗ ಇಷ್ಟ ನಶಾನ ಮಾಡ್ತಾನಲ್ರಿ. ನಾವು 9 ವರ್ಷದಿಂದ ನಮ್ಗೊಂದ್ ಕೇಸ್ ಇಲ್ಲ. 9 ವರ್ಷದಿಂದ ಇಡೀ ಪೂರ್ತಿ ನಮ್ಗೆ ಡಿಪಾರ್ಟ್ಮೆಂಟ್ ಆಗ್ಲಿ, ನಮ್ಗೆ ಯಾರು ದೊಡ್ಡ ಸಾಹೇಬ್ರಾಗ್ಲಿ ಸುಧಾರಣೆಗೆ ನಂಗೆ ಅವಕಾಶ ಕೊಟ್ಟಾರ. ಸುಧಾರಣೆ ಆದ್ರೂ ನನ್ ಮಕ್ಕಳು ದೊಡ್ಡವಾಗ್ಯಾವ್ರಿ. ಈಗ ನನ್ ನೋಡಿ ನನ್ ಮಗ ಇದಾಗ್ಬಾರ್ದಲ್ಲ. ಈಗ ಮೊನ್ನೆ ಬರೀ ಅದು ಹಿಡಿದಿದ್ದ ನನ್ ಮಗ ಕಡೆ ಪಪ್ಪ ಏನಿದೆ ಅಂತ ಚಾಲು ಮಾಡ್ತೀವಿ. ಫೈರೋಜ್ ಪಠಾಣ್ ರಾತ್ರಿ ಫೋನ್ ಮಾಡಿ ಏನ್ ಮಾಡ್ತಾ ಇದ್ದಾರೆ? ಏನಿಲ್ಲ, ನೀವು ಹಂಗಕ್ ಮಾಡಕತ್ರಿ,
ಏನು ನಾ ಏನ್ ಮಾಡೀನಿ ನಿಮ್ ಬೆಟ್ಟ ಆಗ್ತಿರ್ಲ ನಂಗೆ ನಾ ಬೆಟ್ಟ ಆಗ್ತೀನಿ ಬಿ ಸ್ವಲ್ಪ ಅಲ್ಲಿ ಅವ್ರು ಬೆಟ್ಟ ಆಗುದಿರಲ್ಲ ಇನ್ಮೇಲೆ ನೋಡ್ರಿ ಅಂತ ಅವ್ರು ಬರ್ತಾರ ನಿಮ್ಮ ಸಾಲಗಾರ ಹಿಂಗ್ ಬರ್ತಾನ ನಾ ಕುಡಿದ್ ಕೊಡ್ತೇನೆ ನೀ ಯಾಕೆ ಇದ್ ಮಾಡಕ್ತಿಪ್ಪ ನಾ ಕುಡಿದ್ ಕೊಡ್ತೇನೆ ಹಿಂಗ ಹೆದರ್ಸ್ತಾನ. ಈಗ ಪ್ರಕರಣ ಎಲ್ಲಿಗೆ ಮುಕ್ತಾಯ ಆಗ್ತೀವಿ ಏನೇನಾಗ್ತಿದೆ? ಏನಿಲ್ಲ ಅವ್ ಇಷ್ಟ ಕಿಡ್ಡಿ ಮಾಡಕತ್ತಿದ ಮತ್ ನಾ ಕುದ್ಗಿ ಮಠ ಬಂದ್ರೆ ನಾ ಏನ್ ಮಾಡ್ಲಿ ಈಗ ನನ್ ಫ್ಯೂಚರ್ ನೋಡ್ಬೇಕಲ್ಲ ನಾನು. ಈಗ ನಂದು ದಂಧೆ ಹಾಳಾಗತೈತಿ, ನನ್ ಬಿಸ್ನೆಸ್ ಹಾಳಾಗತೈತಿ, ಯಾರ್ ನನ್ ಕಡೆ ತಗೋತಾರ? ಮೊನ್ನೆ ಒಬ್ರು 10,000 ರೂಪಾಯಿ ಚಂಚ್ಗಾರ್ ಕೊಟ್ಟಿದ್ರು, ಅದ್ ಮೊನ್ನೆ ಆಗಿದ್ದಷ್ಟೇ ಇದ್ ನೋಡಿ ನನ್ ರೊಕ್ಕ ವಾಪಸ್ ಕೊಡಿ ಅಂತ ಹೇಳಿದ್ರು. ಹಿಂಗ ಅದ್ರ ಮೇಲೆ ನನ್ ಜೀವನ ನಡೆದಿಲ್ಲ. ಅದ ಬಿಟ್ರೆ ಎಲ್ಲಿಂದ ನನ್ ಜೀವನ ಐತಿ? ನನ್ ಬೇರೆ ಏನ್ರ ಐತಿ ಬೇಕಾದ್ರು ಅದಕ್ಕೆ ನಮ್ ಮೊನ್ನೆ ನನ್ ತಲೆ ಕೆಟ್ಟಿ ಏನ್ರ ಮಾಡ್ಕೋಬೇಕಂತ ನಾ ಡಿಸೈಡ್ ಮಾಡ್ಕೊಂಡ್ ಬಿಟ್ಟಿದ್ದೆ. ಆಮೇಲೆ ಏನಾಯ್ತು, ನಮ್ಮ ಮಿಸ್ಸಿಸ್ ಎಲ್ಲಾರು ಕರ್ಕೊಂಡು ಎಲ್ಲಾ ಹಿರಿಯರ್ ಮನಿ ಕಡೆಯಿಂದ ಓಣ್ಯಾರು ಎಲ್ಲಾರು ಕರ್ಕೊಂಡು ಡಿ ಸಿ ಮನವಿ ಕೊಟ್ಟರು. ಡಿ ಸಿ ಸಾಹೇಬ್ರ ಮೇಡಮ್ಗೆ ಮನವಿ ಕೊಟ್ಟ, ಎಲ್ಲಾ ನಮ್ಗ ನ್ಯಾಯ ಕೊಡ್ರಿ, ಅನ್ಯಾಯ ಇದ್ ಮಾಡಕ್ ಹೋಗ್ಬೇಡ್ರಿ. ಅದ್ರ ತಗೊಂಡ್ ಮತ್ತೊಂದು ವಿಡಿಯೋ ತಗೊಂಡ್ ಮಾಡಿದ, ಹಿಂಗ್ ಮಾಡ್ಯಾರ, ಸುಳ್ಳು ಆರೋಪಿ ಐತಿ, ಹಂಗೈತಿ ಹಿಂಗೈತಿ. ಅವ್ ಮಾಡಕತ್ತಿದ್ದು ನಿಜ ಆಗ್ತಿತ್ತ? ನಾವು ಮಾಡಿದ್ದ ಸುಳ್ಳ? ನಾ ಏನಿಲ್ಲ, ನಮ್ದೇನಿಲ್ಲ, ನನ್ ಮಕ್ಳ ನಂಗ ಹೆಂಡತಿ ನಮಗ್ ಜೀವನ ಮಾಡಕ್ ಹೋಗ್ಬಿಡ್ರಿ, ನಂಗೆ ನ್ಯಾಯ ಕೊಡ್ರಿ ಸಾಕ. ಬಟ್ ನಮ್ದು ಕ್ಷೇತ್ರದಲ್ಲಿ ಕಮಿಷನರ್ ಸಾಹೇಬ್ ಶಶಿಕುಮಾರ್ ಸಾಹೇಬ್ರ ಇದಾರೆ, ಅವ್ರ ಏನ್ ನ್ಯಾಯ ಕೊಡಿಸ್ತಾರೆ ನಂಗೆ ಕೊಡಿಸ್ರಿ. ಈಗ ನನ್ ಜೊತೆ ಆಗೈತಿ ಅನ್ಯಾಯ, ಇನ್ನೊಬ್ರ ಜೊತೆ ಆಗ್ಬಾರ್ದು ಅನ್ಯಾಯ. ನಾ ಅದೇನು ಸಹಿಸ್ಕೊಳತ್ತೀನಿ, ಇನ್ನೊಬ್ರು ಯಾರು ಸಹಿಸ್ಕೊತಾರೆ? ನಾವ್ ಮಂದಿ ಕೊಡೋದು ದುಡ್ಡು ಸ್ವಲ್ಪ ಮಾಡ್ಕೊಳತ್ತೀನಿ, ಅದ್ರಾಗೂ ಹಂಗ ತೆಗೆದು ಕೊಡಂದ್ರು ಎಲ್ಲಿಂದ ಕೊಡಿರಿ? ನಂಗ ಏನಿಲ್ಲ, ನನ್ ಜೊತೆ ಆಗಿತ್ತಲ್ಲ ಇನ್ನೊಬ್ರಿಗೆ ಆಗಬಹುದು. ನಮ್ದು ಇದ್ರಾಗ ಹುಬ್ಳಿದಾಡಲ್ಲಿ ನಮ್ ಶಶಿಕುಮಾರ್ ಸಾಹೇಬ್ ಕಮಿಷನರ್ ಸಾಹೇಬ್ ಸ್ಟ್ರಾಂಗ್ ಆಗದಾರ, ಅವ್ರ ನಂಗ ಸ್ವಲ್ಪ ನ್ಯಾಯ ಕೊಡಿಸ್ಲಿ, ಇಂಥವ್ರಿಗೆ ಸ್ವಲ್ಪ ನಮಗ ದೂರ ಇಡಿಸ್ಲಿ, ಸ್ವಲ್ಪ ನ್ಯಾಯ ಕೊಡಿಸ್ಲಿ, ನಮಗ್ ನ್ಯಾಯ ಇದ್ ಮಾಡಿಸ್ರಿ. ಮೊನ್ನೆ ನಂಗೆ ಆಗಿದ್ದಕ್ಕೆ ನಮ್ಮ ಮಕ್ಕಳಿಗೆ ನಂಗೆ ಮುಖ ತೋರ್ಸಕ್ ಆಗತ್ತಿಲ್ಲ. ನಮ್ಮ ಅಂಜುಮಾನ ಸದರ್ ಸಾಹೇಬ್ರಿಗೂ ನಾ ರಿಕ್ವೆಸ್ಟ್ ಮಾಡ್ಕೋತೀನಿ, ನಾನು ನಾಳೆ ಹೋಗಿ ಬೇಕಾದ್ರೆ ನಿಮ್ಮ ಸದರ್ ಸಾಹೇಬ್ರಿಗೆ ಬಿಡ್ಕೋತೀನಿ. ಇಂಥ ಘಟನೆ ನನ್ ಜೊತೆ ಆಗೈತಿ, ನಾ ತಡ್ಕೊಂಡಿನಿ, ಇನ್ನೊಬ್ಬರ ಜೊತೆ ಘಟನೆ ಆಗ್ಬಾರ್ದು, ಅವ್ಗ ಸ್ವಲ್ಪ ಕರೆಸಿ ತಾಕೀತ್ ಮಾಡಿಸಿ ಅಂತ ನಂದೊಂದು ವಿನಂತಿ ಇದೆ. ಎಲ್ಲರಿಗೂ ಧನ್ಯವಾದ. ಇವತ್ತು ಒಂದು ಘಟನೆ ಆಗಿದೆ, ಇಲ್ಲಿ ಮಗ್ದುಮ್ ಹೊಗಳೋದವ್ರು ಕೂಡ ಆಗಿದ್ರು. ನಮ್ಮ ವಾಲ್ಮೀಕಿ ಸಮಾಜದವರೆಲ್ಲ ಕುಡಿ ಬಗೆಸಿ ಇವತ್ತಾಗದು ಎಲ್ಲ ಅದು ಕಂಪ್ಲೀಟ್ ಆಗಿದ್ದು, ಅದೆಲ್ಲ ಸರಿಯಲ್ಲ ಅಂತೇಳಿ ವಾಲ್ಮೀಕಿ ಸಮಾಜ ನಮ್ಮ ಒಬ್ಬ ಅಧ್ಯಕ್ಷಿಗೆ ಫೋನ್ ಮಾಡಿ ಅಕ್ಕಿ ಊರಾಗೆ ಮಾತಾಡಿದಂತೆ, ಅವ್ರು ನಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಕೆಲಸ. ಇವತ್ತೆಲ್ಲಾರು ಕುಡಿಯೋದು ಏನ್ ಅನ್ನೋದು ಎಲ್ಲ ಫೈನಲ್ ಮಾಡ್ಯಾರ. ಇವ್ರು 30-40 ವರ್ಷದಿಂದ ಪರಿಚಯ ನಮ್ಗೆ, ಒಳ್ಳೆ ಜನ ರೀ ಇವ್ರು. ಹಿಂಗಾಗಿ ನಮ್ಮ ಸಮಾಜದವರೆಲ್ಲ ಕುಡಿ ಸಪೋರ್ಟ್ ಮಾಡಿದ್ ಕರೇನ ಅವ್ರು ಎಲ್ಲಾರು. ಅವರ ಪರೋಜ್ ಪಟಾನ್ರಿ, ನೀನ್ ಮಾತಾಡಿದಕ್ಕ ನಾವ್ ಇವತ್ತೆಲ್ಲಾರು ಕುಡಿಬೇಕಾತ್ರಿ. ಇವತ್ತೆಲ್ಲಾರು ನಮ್ಮ ಸಮಾಜದವ್ರಿ, ಯಾವ ಸಂಬಂಧ ಇವ್ರಿಗೆ ಅನ್ಯಾಯ ಆಗೈತೆ ಅಂತ ಗೊತ್ತಾಗಿ ಇವತ್ತೆಲ್ಲಾರು ಕುಡ್ಕೊಂತ ಅದನ್ನೆಲ್ಲ ಫೈನಲ್ ಮಾಡಿದ್ವಿ ನಾವ್ರಿ. ಇವತ್ತೆಲ್ಲಾರು ಏನ್ ಕೊಡ್ತೋ ಯಾವಾರ ಐತಿ ಏನೈತಿ ಎಲ್ಲಾರು ಅವರು ಹಿರಿಯಾರು ನಮ್ಮ ಹಿರಿಯಾರು ನಮ್ಮ ವಾಲ್ಮೀಕಿ ಸಮಾಜದವ್ರು ಎಲ್ಲಾರು ಕುಂತು ಸರಿ ಮಾಡಿ ಮುಗಿಸಿದ್ವಿ ಸರ್ ಅದನ್ನೆಲ್ಲ. ಇವತ್ತು ಅವ್ರು ಮೊದ್ಲಿಂದ ಇದ್ದವ್ರಿ, ಅದ ಇವ್ರ ಕೈ ಬಿಟ್ಟು ಇವ್ರ ಬೆನ್ನತ್ತಿ ಅಂತ್ರಿ. ನಾವು ಮೊದ್ಲಿಂದ ಅವರು ಇದ್ದವ್ರು, ಇವ್ರು ಸ್ವಲ್ಪ ಕೊಡೋದು ಕಡಿಮೆ ಆದ್ಗಳೇ ಇವೆಲ್ಲ ಶುರು ಆಗ್ಯಾವ್ರು. ರಾಜು ಜೋವಣ್ಣ